ಹಲೋ ಗಾಯ್ಸ್, ನೋಡಿ ಗಾಯ್ಸ್, ಬೆಂಗಳೂರಲ್ಲಿ ಇದೇ ಸಿಚುವೇಶನ್. ಇರೋ ಚಿಕ್ಕ ಗ್ರೌಂಡ್ ಆದರೂ ತುಂಬ ಜನ ಇಲ್ಲೇ ಪ್ಲೇಯರ್ಸ್ ಆಟ ಆಡ್ತಾ ಇರ್ತಾರೆ. ನಾವೆಲ್ಲ ಹಳ್ಳಿಗಳ ಕಡೆ ಎಲ್ಲ ಲಾಂಗ್ ಬೌಂಡ್ರಿ ಮಾಡ್ಕಾಡೋರು. ಇಲ್ಲಿ 6 ಅಂದರೆ 30 ಸರ್ಕಲ್ ಕ್ರಾಸ್ ಆದ್ರೇ 6 ಇದು, ಅಷ್ಟಕ್ಕೆ ಖುಷಿ ಪಡ್ತಾರೆ. ನಾವು ಟೂರ್ನಮೆಂಟ್ ಎಲ್ಲ ಆಡಬೇಕು ಅಂದರೆ ಅಥವಾ ಲಾಂಗ್ ಬೌಂಡ್ರಿ ಆಡಬೇಕು ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ? ಅಲ್ಲಿ ಆಡೋ ಮಜಾನೇ ಬೇರೆ, ದೂರ ಹೊಡೆದಾಗ ಆಗೋ ಕಿಕ್ ಅಲ್ಲ. ಈ ಕ್ರಿಕೆಟ್ ಆಟಕ್ಕೂ ಏನೋ ಒಂಥರ ಬಾಂಡಿಂಗ್ ಅಲ್ವ ನಮಗೂ ಬಾಯ್ಸ್ಗೂ. ಹಳ್ಳಿಗಳೇ ಆಗಲಿ ಇಲ್ಲಿ ಸಿಟಿನೇ ಆಗಲಿ, ಈ ವೀಕೆಂಡ್ ಬಂತು ಅಂದರೆ ರಜಾ ಇದ್ದರೆ ಎಲ್ಲ ಗ್ರೌಂಡ್ಗೆ ಹೋಗೋದು, ಆಟ ಆಡೋದು. ಅದು ಅಲ್ಲದೆ ಗುರು, ನಮ್ಮೂರಲ್ಲಿ ನಮ್ಮ ಹಳ್ಳೀಲಿ ಟೂರ್ನಮೆಂಟ್ ನಡೀತಾ ಇದೆ ಗುರು. ಈ ಟೂರ್ನಮೆಂಟ್ ನಡೆಸಿದಾಗ ಏನೋ ಒಂಥರ ಚೆಂದ ಅಲ್ವ. ಬೇರೆ ಊರಿಂದೆಲ್ಲ ಬರ್ತಾರೆ, ಆಟ ಆಡ್ತಾರೆ, ಕಪ್ ಗೆಲ್ಲೋದು, ಆ ಪ್ರೈಸ್ ಕ್ಯಾಶ್ ಗೆಲ್ಲೋದು, ಇದೆಲ್ಲ ಚೆನ್ನಾಗಿರುತ್ತೆ. ಆ ಬೇರೆ ಊರವ್ರ ಜೊತೆಗೂ ಬಾಂಡಿಂಗ್ ಬೆಳೆಯುತ್ತೆ, ಆಟ ಆಡೋದು ಎಲ್ಲರನ್ನೂ ಹತ್ರ ಮಾಡುತ್ತಲ್ಲ. ಇಲ್ಲಿ ನೋಡ್ಬೋದು ಬೆಂಗಳೂರಲ್ಲಿ ಇಲ್ಲೆಲ್ಲ ಟೂರ್ನಮೆಂಟ್ ಮಾಡಿರೋ ಮಿನಿ ಬೌಂಡ್ರಿ. ಅವತ್ತು ನಿಮ್ಮನ್ನ GKVK ಕರ್ಕೋಗಿದ್ದೆ ಗೊತ್ತಾ ನಾನು. GKVK ಗ್ರೌಂಡಲ್ಲಿ ಎಷ್ಟು ದೊಡ್ಡದಾಗಿತ್ತಲ್ಲ ಗ್ರೌಂಡು, ಆ ಥರ ಇಲ್ಲಿ ಸಿಗೋದು ಅಪರೂಪ. ಅದಕ್ಕೆ ಇಲ್ಲಿ ಚಿಕ್ಕ ಗ್ರೌಂಡ್ ಇರುತ್ತಲ್ಲ, ಇಲ್ಲೇ ನೋಡಿ 1 2 3 4 5 6 7 8 9 10 11 ಒಂದು ಟೀಮಲ್ಲಿ 11 ಜನ ಇರ್ತಾರೆ. ಇಲ್ಲಿ 11 ಸ್ಟಂಪ್ ಹಾಕಿ 11 ಮ್ಯಾಚ್ ನಡೀತಾ ಇದೆ ಅಂದರೆ 22 ಟೀಮ್ ಆಯಿತು. ಇಲ್ಲೇ ಚಿಕ್ಕದಾಗಿ 4-5 ಜನ ಮಾಡಿಕೊಂಡು ಆಟ ಆಡ್ತಾ ಇರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಸ್ವಲ್ಪ ಕ್ರಿಕೆಟ್ ಆಡಬೇಕು ಅಂತ ಆಸೆ ಇರೋರು ಇಲ್ಲೇ ಆಡಬೇಕು. ಬೌಂಡ್ರಿ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅಲ್ಲಿ ಆಡಿ ಟೈಮ್ ಸಂಡೇ ಅಂದರೆ ಅಟ್ಲೀಸ್ಟ್ ಆ ಟೈಮ್ ಕಳಿಬೇಕು ಅಂತ ಇದ್ರ ಮಧ್ಯೆ ನಮಗೂ ಕೂಡ ಆಡಬೇಕು ಅಂತ ಆಸೆ ಇದ್ದರೆ ಹೋಗಿ ಜಾಯ್ನ್ ಆಗ್ಬೋದು. ಕೇಳೋರೆ ತುಂಬ ಜನ ಸೇರಿಸ್ಕೊಳ್ತಾರೆ, ಅರೆ ಆಡ್ಬೋದು ಮಿನಿ ಬೌಂಡ್ರಿಯಲ್ಲಿ. ನೋಡಿ ಎಷ್ಟು ಜನ ಒಂದು ಸರಿಗೆ ಬೌಲಿಂಗ್ ಮಾಡಿದ್ರೆ 11 ಜನ ಬೌಲಿಂಗ್ ಎಸಿತಾ ಇರ್ತಾರೆ. ಅಲ್ಲಿ ಬ್ಯಾಟಿಂಗ್ದು ನೆಟ್ ಪ್ರಾಕ್ಟೀಸ್ ಥರ ಇದು ಒಂಥರ, ಬಟ್ ಇವ್ರಿಗೆ ಇದೇ ಮ್ಯಾಚು ಅಲ್ಲ. 6 ಹೊಡೆದ್ಬಿಟ್ರೆ ಜಸ್ಟ್ 30 ಸರ್ಕಲ್ ಕ್ರಾಸ್ ಮಾಡಿದ್ರೆ ಆ ಖುಷಿನೇ ಬೇರೆ ಮಿನಿ ಬೌಂಡ್ರಿ ಆಡುವಾಗ. ಇದು ಇನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಅಲ್ಲಿ ನೆಟ್ ಪ್ರಾಕ್ಟೀಸ್ ಅಂತ ಗಾರ್ಡ್ ಹಾಕ್ಕೊಂಡು ಅದನ್ನೆಲ್ಲ ಕ್ರಿಕೆಟ್ದು ಏನು ಬರುತ್ತೆ ನೋಡಿ, ಬ್ಯಾಗು ಏನಂತಾರೆ ಅದನ್ನು, ಆ ಐಟಮ್ ಮೆಟೀರಿಯಲ್ನೆಲ್ಲ ತಗೊಂಡು ಪ್ರಾಕ್ಟೀಸಿಂಗೆ ಅಂತ ಹೋಗಬೇಕು. ಅಲ್ಲಿ ಸೆಲೆಕ್ಷನ್ ಆಗಬೇಕು, ಅದೆಲ್ಲ ಒಂದು ದೊಡ್ಡ ಅವಕಾಶ ಅಲ್ವಾ. ಈಗೇನು ಇಂಟರ್ನ್ಯಾಷನಲ್ಗೆ ಆಡ್ತಾರೆ ಅಥವಾ IPLಗೆ ಆಡ್ತಾರೆ ಅವರೆಲ್ಲ ಎಷ್ಟು ಅಮೌಂಟ್ ಖರ್ಚು ಮಾಡಿರಬೇಕು ಮತ್ತು ಅವ್ರಿಗೆ ಟ್ಯಾಲೆಂಟ್ ಇರಬೇಕು. ಇದನ್ನೇ ಗಲ್ಲಿ ಕ್ರಿಕೆಟ್ ಅಂತ ಕರಿಬೋದಾ? ಎಷ್ಟೋ ಜನ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಕೂಡ ಅವರು ಇಲ್ಲಿ ಗಲ್ಲಿ ಕ್ರಿಕೆಟ್ ಆಡಿ ಬೆಳೆದಿದ್ರು ಅಂತಲೇ ಹೇಳ್ತಾರೆ. ನೀವೇ ನೋಡ್ಬೋದು, IPL ಇದ್ದಾಗ ಅಡ್ವರ್ಟೈಸ್ಮೆಂಟಲ್ಲಿ ತುಂಬ ಜನ ಆ ಥರ ಗಲ್ಲಿ ಕ್ರಿಕೆಟೆಲ್ಲ ಆಡ್ತಾ ಇದ್ದಿದ್ದು. ಈಗ ಸಚಿನ್, ರೈನಾ ಈ ಥರ ಎಲ್ಲ ತುಂಬ ಜನ ಆ ಥರ ಸ್ಟಂಪ್ ನೆಟ್ಟು ಅವ್ರು ಆಡೋದು ಅದು ಪೋಸ್ಟ್ ಮಾಡ್ತಾಯಿದ್ರು. ಕ್ರಿಕೆಟ್ ಅಂದರೆ ಹುಡುಗರಿಗಿರೋ ಬಾಂಡಿಂಗೇ ಅದು. ಇದು ಎಲ್ಲ ದಿನ ಇರೋಲ್ಲ, ಇದು ಆಲ್ಮೋಸ್ಟ್ ಹಾಲಿಡೇಸ್ ಇದ್ದಾಗ ಮಾತ್ರ ಇಷ್ಟೊಂದು ಜನ ಇರೋದು. ಚೆನ್ನಾಗಿದೆ ಅಲ್ಲ. ಆದರೂ ಗೊತ್ತಿರೋರ ಜೊತೆ, ಪರಿಚಯ ಇರೋರ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂದರೆ ಒಂದು ಗೇಮ್ ಮೂಲಕನೇ ಆಗಬೇಕು. ಇನ್ನು ಕೂತ್ಕೊಂಡು ಮಾತಾಡೋ ಅಂದರೆ ಎಷ್ಟೊತ್ತು ಮಾತಾಡೋಕ್ಕಾಗುತ್ತೆ ಅಲ್ವಾ. ಈ ಥರ ಆಟ ಆಡೋಕ್ಕಾರೋ ಬಂದರೆ ಈ ಆಟ ಮುಗಿಯೋವರೆಗೂ ಅದು ಏನಿರುತ್ತೆ ಅಲ್ಲಿವರೆಗೂ ಅವ್ರ ಜೊತೆಲೇ ಇರ್ತಾರೆ, ಬಾಂಡ್ ಇರುತ್ತೆ. ಮತ್ತು ಇದು ಕೂಡ ನಮಗೂ ಖುಷಿ ಕೊಡುತ್ತೆ. ಹಾರ್ಮೋನ್, ಖುಷಿ ಹಾರ್ಮೋನ್ ಯಾವ್ದು ಬರುತ್ತೆ ಹೇಳಿ? ಐ ಥಿಂಕ್ ಮರ್ತೋಗಿದ್ದೀನಿ ನಾನು ಕೂಡ. ಖುಷಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ, ಆ್ಯಕ್ಟಿವ್ ಆಗಿರ್ತೀವಿ ಬಾಡಿಯಲ್ಲಿ, ಮಸಲ್ಸ್ ಎಲ್ಲ. ಅದಕ್ಕಾದರೂ ಕ್ರಿಕೆಟ್ ಅನ್ನೋದು ಎಲ್ಲರೂ ಬಾಂಡ್ ಮಾಡುತ್ತೆ. ಈ ಗ್ರೌಂಡ್ ಇಲ್ಲ ಅಂದಿದ್ರೆ ಬೇರೆ ಕಡೆ ಎಲ್ಲಾದರೂ ಇನ್ನೊಂದು ಗ್ರೌಂಡ್ ಹುಡುಕಿ ಹೋಗೋದಂತೂ ಪಕ್ಕ. ಪರವಾಗಿಲ್ಲ, ಒಂದು 2 ಟೀಮ್ಗಳು ಮೆಂಬರ್ಗಳನ್ನ ಒಂದು 8 ಜನ ಕರ್ಕೊಂಡು ಸ್ವಲ್ಪ ಸೀರಿಯಸ್ಸಾಗಿ ಆಡ್ತಾಯಿದ್ದಾರೆ. ಇನ್ನು ಮಿಕ್ಕ ಟೀಮ್ ಇಲ್ಲಿ ಎಲ್ಲ ಇದ್ದಾರೆ, ಬಟ್ ಅಷ್ಟೇನು ಇದ್ರಂಗೆ ಕಾಣ್ತಾ ಇಲ್ಲ. ಬಟ್ ಇನ್ನೊಂದು ನೋಡಿ, ಅಲ್ಲಿ ಮೋಸ್ಟ್ಲಿ ಬೆಡ್ಡಿಂಗ್ ಆಡ್ತಾ ಇರ್ಬೋದು ಅನಿಸುತ್ತೆ ಅವರು, ಚಿಕ್ಕದಾಗಿ ಟೀಮ್ ಮಾಡ್ಕೊಂಡು. ಐ ನೋ ಇಟ್ಸ್ ನಾಟ್ ಎ ಗುಡ್ ಥಿಂಗ್, ಆಡಬಾರ್ದು ಅಂತಲೇ ಹೇಳಬೇಕು. ಯಾಕಂದರೆ ಎಷ್ಟೋ ಆನ್ಲೈನ್ ಗೇಮ್ಗಳು, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನೆಲ್ಲ ಈಗ ಅವಾಯ್ಡ್ ಮಾಡ್ತಾಯಿದ್ದಾರೆ. ಪ್ರತಿಷ್ಠಿತ ತುಂಬ ನಿಮಗೆ ಗೊತ್ತಿರುತ್ತೆ, ತುಂಬ ಕಡೆ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ತುಂಬ ಜನ ಪ್ರಮೋಷನ್ ಮಾಡೋರ ಮೇಲೆ ಕಂಪ್ಲೇಂಟು ಕೂಡ ಆಗಿದೆ, ಆನ್ಲೈನ್ ಬೆಟ್ಟಿಂಗ್ನ ಸ್ಟಾಪ್ ಮಾಡಬೇಕು ಅಂತ. ಒಳ್ಳೆ ಕಾಸು, ತುಂಬ ಜನ ಅದಾಡಿ ಸಾಲವಂತರಾಗೋ ಬದಲು ಆ ಥರ ಮಾಡಬಾರ್ದು ಅಂತ. ಆಫ್ಲೈನ್ ಬೆಟ್ಟಿಂಗು ತುಂಬ ನಡೀತಾ ಇದೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಕಷ್ಟನೇ. ಬಟ್ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ ಕಡಿಮೆ ಆದರೆ ತುಂಬ ಫ್ಯಾಮಿಲಿಗಳಿಗೆ ಹೆಲ್ಪ್ ಆಗುತ್ತೆ ಆ ಥರ ಆಡದೆ ಇರೋದ್ರಿಂದ. ಈಗ ಗೋವಾ ನೋಡ್ಬೋದು ನೀವು, ಅಲ್ಲಿ ಹೋದರೆ ಕ್ಯಾಸಿನೋ ಆಗಿರ್ಬೋದು, ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಅಲ್ಲೂ ಹೋಗಿ ತುಂಬ ಜನ ದುಡ್ಡು ಕಳ್ಕೊಳ್ಳೋರು ಇರ್ತಾರೆ, ಆಡಿ ಗೆಲ್ಲೋರು ಇರ್ತಾರೆ. ಬಟ್ ತುಂಬ ಜನ ಅದರಿಂದ ಮೋಸ ಹೋಗೋರು ಇರ್ತಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಇರೋದು.